ನಮಗೆ ಸ್ವಲ್ಪ ಅನುಮಾನ ಬಂದಾಗ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಎಕ್ಸ್ರೇನು ಮಾಡಿಸಿದ್ವಿ. ಎಕ್ಸ್ರೇ ನಲ್ಲಿ ಮಾಡಿಸಿದ್ರೆ ಇದು ಈ ಕಲ್ಲು ಇದು ಅಂದ್ರೆ ಒಂದು ಕೋಳಿ ಮೊಟ್ಟೆ ಸೈಜ್ ಇದೆ ಆಕ್ಚುಲಿ. ಕಿಡ್ನಿಯಿಂದ ಒಂದು ಯೂರಿಟರ್ಸ್ ಅಂತೀವಿ, ಆ ಯೂರಿಟರ್ ಇಳಿಬೇಕಾದ್ರೆ 3 ಜಂಕ್ಷನ್ ಟೈಟ್ ಜಂಕ್ಷನ್ ಇರುತ್ತೆ, ದಾಟ್ಬೇಕಾದ್ರೆ ಭಯಂಕರವಾದ ನೋವು ಕೊಡುತ್ತೆ. ಈ ಬಿಯರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಎಲ್ಲ ಸ್ಪ್ರೆಡ್ ಆಗ್ತಿದೆ ವಿಚಾರ. ಇದೆಷ್ಟು ಸತ್ಯ ಹೆಚ್ಚು ನೀರು ಕುಡಿದಿರೋದು ಅಂತೀವಿ ನಾವು. ಒಂದು ದಿನಕ್ಕೆ ನೀವು ಕನಿಷ್ಠ ಅಂತಂದ್ರೆ 3 ಲೀಟರ್ ನೀರನ್ನ ಸೇವನೆ ಮಾಡಕ್ಕೆ ನಾವು ಸಾಮಾನ್ಯ ನಾವು ಡಾಕ್ಟರ್ಸ್ ಅಡ್ವೈಸ್ ಮಾಡ್ತೀವಿ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ಪ್ರೀತಿಪೂರ್ವಕದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಾಕ್ಟರ್ ಶಶಿಧರ್ ಸರ್ ಒಂದು ಹಾಸ್ಪಿಟಲ್ಗೆ ಅಂದ್ರೆ ಓಟಿ ರೂಮ್ ಬಂದಿದ್ದೀನಿ, ಆಪರೇಷನ್ ಥಿಯೇಟರ್ಗೆ. ಸೊ ಇವತ್ತಿನ ವಿಶೇಷ ಏನಂದ್ರೆ ಸರ್ ಇತ್ತೀಚೆಗೆ ಒಂದು 2 ಆಪರೇಷನ್ ಮಾಡಿದ್ದಾರೆ, ಫೆಂಟಾಸ್ಟಿಕ್ ಆಪರೇಷನ್ ಮಾಡಿದ್ದಾರೆ. ಆ ಆಪರೇಷನ್ ಮುಖಾಂತರ 2 ಜೀವಗಳನ್ನ ಉಳಿಸಿದ್ದಾರೆ. ಮುಖ್ಯವಾಗಿ ಒಂದು ಕಿಡ್ನಿ ಸ್ಟೋನ್, ಇನ್ನೊಂದು ಟ್ರೈಕೋಮೋಸರ್ ಸಂಬಂಧಪಟ್ಟ ಹಾಗೆ ಒಂದು ಆಪರೇಷನ್ ಮಾಡಿದ್ದಾರೆ. ಸೊ ಇದ್ರ ವಿಚಾರವಾಗಿ ಒಂದು ಡೆಪ್ತ್ ನಾಲೆಜ್ ಕೊಡ್ಬೇಕು, ಪ್ರಾಕ್ಟಿಕಲ್ ನಾಲೆಜ್ ಕೊಡ್ಬೇಕು ಅಂತ ಹೇಳಿ ಸರ್ ಮತ್ತೆ ನಾನು ಇಬ್ರು ಸೇರಿ ಒಂದು ಎಪಿಸೋಡ್ ನ ಪ್ಲಾನ್ ಮಾಡಿದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಈ ಕಾರ್ಯಕ್ರಮನ ಮಾಡ್ತಿದ್ವಿ. ಸೊ ಮೊದಲಾಗಿ ಸರ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ ಸರ್. ಇತ್ತೀಚೆಗೆ ನೀವು ಮಾಡಿದ ಆಪರೇಷನ್ 2 ಜೀವಗಳನ್ನ ಉಳಿಸಿದೆ. ಸೊ ಈ ಒಂದು ಆಪರೇಷನ್ ವಿಚಾರವಾಗಿ ತಮ್ಮ ಹತ್ರ ಮಾತಾಡಿಸ್ಬೇಕು. ಮೊದಲನೇದಾಗಿ ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡೋದು ಸರ್. ಈ ಕಿಡ್ನಿ ಸ್ಟೋನ್ ನೀವು ಮಾಡುವಂತದ್ದು ಎಷ್ಟು ರಿಸ್ಕ್ ಆಗಿತ್ತು ಮತ್ತೆ ಎಷ್ಟು ಕ್ರಿಟಿಕಲ್ ಆಗಿತ್ತು ಸರ್ ಆಕ್ಚುಲಿ, ಮತ್ತೆ ಅವು ಯಾವ ಪೇಷಂಟ್ ಅವು ಯಾವ್ದು ಸರ್ ಆಕ್ಚುಲಿ? ಎಲ್ಲ ವೀಕ್ಷಕರಿಗೂ ಪ್ರಪ್ರಥಮವಾಗಿ ನನ್ನ ನಮಸ್ಕಾರಗಳು ತಿಳಿಸ್ತಾ, ಇದು ಕಿಡ್ನಿ ಸ್ಟೋನ್ ಬಂದು ಇದು ಯೂರಿನರಿ ಬ್ಲಾಡರ್ ಅಲ್ಲಿ ಇದ್ದಿದ್ದು, ಅಂದ್ರೆ ಮೂತ್ರಪಿಂಡ ಅಲ್ಲ, ಮೂತ್ರಕೋಶದಲ್ಲಿ ಇದ್ದಿದ್ದು ಕಲ್ಲು. ಅದು ಈ ಕೊರಟಗೆರೆ ಕಡೆಯಿಂದ ಬಂದು 50 ವರ್ಷದ ಒಂದು ವಯಸ್ಸಿನ ಒಂದು ಮಧ್ಯ ವಯಸ್ಸಿನ ಮಹಿಳೆ ಬರ್ತಾರೆ. ಆಮೇಲೆ ಅವ್ರಿಗೆ ಬಹಳ ದಿನಗಳಿಂದ ಹೊಟ್ಟೆ ನೋವು, ಎಲ್ಲೆಲ್ಲಿ ಹೋಗಿದ್ರು ಏನೋ ಗುಣ ಆಗಿಲ್ಲ. ಪದೇ ಅವ್ರಿಗೆ ಮೂತ್ರಕೋಶದ ಸೋಂಕು, ನನಗೆ ಚಳಿ ಜ್ವರ ಬರ್ತಾನೆ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಎಲ್ಲರೂ ಏನೋ ಆಂಟಿಬಯೋಟಿಕ್ಸ್ ಕೊಡೋದು, ಆಮೇಲೆ ಮಾತ್ರೆಗಳು ಕೊಡೋದು ಕೊಡ್ತಾನೆ ಇದ್ದಾರೆ, ನನ್ಗೆ ಯಾಕೋ ಏನು ಗುಣ ಆಗ್ಲಿಲ್ಲ ಅಂತ ಬಂದಿದ್ದು. ನಮಗೆ ಸ್ವಲ್ಪ ಅನುಮಾನ ಬಂದಾಗ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಎಕ್ಸ್ರೇನು ಮಾಡಿಸಿದ್ವಿ. ಎಕ್ಸ್ರೇ ನಲ್ಲಿ ಮಾಡಿಸಿದ್ರೆ ಇದು ಈ ಕಲ್ಲು ಇದು ಅಂದ್ರೆ ಒಂದು ಕೋಳಿ ಮೊಟ್ಟೆ ಸೈಜ್ ಇದೆ ಆಕ್ಚುಲಿ. ಹೌದು. ಅಂದ್ರೆ ಇಷ್ಟೊಂದು ಮಟ್ಟದ ಒಂದು ಪ್ರಮಾಣದಲ್ಲಿ ಇರೋದ್ರಿಂದ ಆ ಪೇಷಂಟ್ ಗೆ ಪೇನ್ ಯಾವ ತರ ಇತ್ತು ಅಂತ ಸರ್? ಇಲ್ಲ, ಬಹಳ ನೋವು ತಿಂದಿದ್ದಾರೆ. ಬಹಳ ನೋವು ತಿಂದಿದ್ದಾರೆ. ಈಗ ಪೇಷಂಟ್ ಡಿಸ್ಚಾರ್ಜ್ ಆಗಿದೆ. ಬಂದಾಗ ತಮ್ಗೆ ಕರೆಸಿ ಅದನ್ನ ಕೇಳ್ತೀನಿ. ಅವರು ಅದೇನಾಗಿದೆ ಅಂತಂದ್ರೆ ಯಾವ್ದು ಪಾಪ ಒಂದು ದೊಡ್ಡ ಆಸ್ಪತ್ರೆಗೆ ಸರ್ಜನ್ ಅವ್ರಿಗೆ ಹೋಗೇ ಇಲ್ಲ. ಸಣ್ಣ ಆಸ್ಪತ್ರೆಗಳಲ್ಲಿ ಕ್ಲಿನಿಕ್ಗೆ ಅವ್ರ ಊರಲ್ಲಿರೋ ಒಂದು ಸಣ್ಣ ವೈದ್ಯರುಗಳ ಹತ್ರ ದವಾಖಾನೆಗೆ ಹೋಗಿದ್ದಾರೆ. ಅವ್ರೆಲ್ಲ ಏನಿಲ್ಲ, ಇದು ನಿಮ್ಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ, ಮೂತ್ರಕೋಶದ್ದು ಇದು ಸೆಪ್ಟಿಕ್ ಆಗಿದೆ, ಮೂತ್ರದ ಸೋಂಕಾಗಿದೆ ಅಂತ ಹೇಳಿ ಇದೇ ಮಾತ್ರೆಗಳು ಕೊಟ್ಕೊಂಡು ಬಂದು, ಅದು ಬಹುಶಃ ಒಂದು ಕಾರಣ ಬಾರಿ ದೊಡ್ಡದಾಗಿ ಬೆಳೆದಿದೆ. ಸರ್, ಈಗ ಇನ್ನೊಂದು ವಿಚಾರ ಏನಂದ್ರೆ ಈ ಕಿಡ್ನಿ ಸ್ಟೋನ್ ಸಾಮಾನ್ಯವಾಗಿ ಮೆನ್ಸ್ ಅಲ್ಲಿ ತುಂಬಾ ಹೆಚ್ಚಾಗಿ ಬರ್ತದೆ ಅಂತ ಕೇಳ್ಕೊಂಡೆ. ಸೊ ಲೇಡೀಸ್ ಅಲ್ಲಿ ಈ ಪ್ರಮಾಣದಲ್ಲಿ ಬೆಳೀತಿರೋದು ಫಸ್ಟ್ ಟೈಮ್ ಅನ್ಸುತ್ತೆ ಆಕ್ಚುಲಿ. ಹೌದಾ ಸರ್? ಅದು ನಿಜ? ಇಲ್ಲ, ತುಂಬಾ ಅಪರೂಪ. ಈ ಸೈಜ್ ಇರೋ ಕಲ್ಲುಗಳು ಈ ತರ ಸಿಗೋದು ಅಪರೂಪ, ವಿರಳಾತಿ ವಿರಳ, ಅಪರೂಪ ಅಂತಾನೆ ಅನ್ಬೋದು. ಅಂದ್ರೆ ಈ ಕಿಡ್ನಿ ಸ್ಟೋನ್ ಇಷ್ಟಪ್ಪ ಬರುತ್ತಲ್ಲ ಸರ್, ಅಂದ್ರೆ ಈಗ ಮೇಲ್ಸ್ ಅಲ್ಲಿ ಬರೋದಂದ್ರೆ ಆಕ್ಚುಲಿ ಏನು ಪ್ರೈವೇಟ್ ಪಾರ್ಟ್ ಹತ್ರ ಬಂದು ಸಿಗಾಕೊಂಡ್ರೆ ಅದು ಒಂದು ಪ್ರೆಗ್ನೆನ್ಸಿ ಯಾವ ತರ ಪೇನ್ ಬರುತ್ತೋ ಈಕ್ವಲ್ ಬರುತ್ತೆ ಅಂತ ಕೇಳ್ಪಟ್ಟೆ. ಸೊ ಆ ಒಂದು ಪ್ರಮಾಣದಲ್ಲಿ ಅಲ್ಲಿ ಬಂದು ಏನ್ ಕಾರಣ ಸರ್? ಅಲ್ಲ, ಅದು ನೀವು ಹೇಳ್ತಿರೋದೆಲ್ಲ ಏನಾಗ್ತದೆ, 1-2 ಮಿಲಿಮೀಟರ್ ಕಲ್ಲಿದ್ರೆ ಯೂರಿನರಿ ಪ್ಯಾಸೇಜ್ ಇರೋದು ನಮ್ಗೆ ಕಿಡ್ನಿಯಿಂದ ಬ್ಲಾಡರ್ ಬರೋದು ಅಂದ್ರೆ ಮೂತ್ರಪಿಂಡದಿಂದ ಮೂತ್ರಕೋಶಕ್ಕೆ ಬರೋ ಪ್ಯಾಸೇಜ್ ಇರೋದೇ ಅದು 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಕಲ್ಲು ಅಷ್ಟೇ ಇಳಿಯಕ್ ಸಾಧ್ಯ. ಅದು ಭಯಂಕರವಾದ ನೋವು ಕೊಡುತ್ತೆ. ಅದು ತಡೆಯಕ್ಕೆ ಆಗದಿರೋಷ್ಟು ಅದು ಈ ತರದ್ದು ತಾವ್ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ. ಇದು ಏನಾಗಿದೆ ಅಂದ್ರೆ ಮೂತ್ರಕೋಶದಲ್ಲೇ ಉತ್ಪತ್ತಿ ಆಗಿರೋದು. ಇದು ಬೃಹದಾಕಾರವಾಗಿ ಹಂಗೆ ಬೆಳೆದು ಇನ್ಫೆಕ್ಷನ್ ಇಂದ ಯಾರು ನೋಡ್ಕೊಳ್ದೇ ಇರೋದ್ರಿಂದ ಅದು ಆಲ್ಮೋಸ್ಟ್ ಬ್ಲಾಡರ್ ಓಪನ್ ಮಾಡಿದಾಗ ಇಡೀ ಬ್ಲಾಡರ್ ನ ಆವರಿಸಿತ್ತು, ಈ ಸೈಡ್ ಇತ್ತು. ಆ ತರದ್ದು 2 ವೆರೈಟಿ ಇರುತ್ತೆ. ನೀವು ಹೇಳಿದಾಗೆ ಸಣ್ಣ ಕಲ್ಲುಗಳು ಜಾಸ್ತಿ ತೊಂದರೆ ಕೊಡುತ್ತೆ. ಇಂಥವ್ರು ಯಾಕೆ ಲೇಟ್ ಆಗಿ ಬರ್ತಾರೆ ಪೇಷಂಟ್ ಅಂದ್ರೆ ಒಂದು ಸಿಂಪ್ಟಮ್ಸ್ ಸ್ವಲ್ಪ ದಿನ ತಡೆದ್ರು ನಡೆಯೋಂಗಿರುತ್ತೆ.
ಈ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ ಕಿಡ್ನಿ ಸ್ಟೋನ್ ಇದ್ದಾಗ ಕೂಡ ಅಂತ ಹೇಳ್ತೀವಿ. ಅಂದ್ರೆ ಯಾವ ಸೈಜ್ ಅಲ್ಲಿ ಇದ್ರೆ ಆ ಸಿಂಪ್ಟಮ್ಸ್ ಗೊತ್ತಾಗಲ್ಲ, ಪೇನ್ ಬರಲ್ಲ, ಮತ್ತೆ ಯಾವ ಸೈಜ್ ಹೋದ್ರೆ ಅದು ತುಂಬಾ ಡೇಂಜರ್ ಪರಿಣಮಿಸುತ್ತೆ ಸರ್? ಇಲ್ಲ ಇದು 2 ಮಿಲಿಮೀಟರ್ 3 ಮಿಲಿಮೀಟರ್ ಕಲ್ಲಿಂದ ಹಿಡಿದು ಈಗ ಇದೊಂದು 10 ಸೆಂಟಿಮೀಟರ್ ಇದೆ ಇದೊಂದು ಎಲ್ಲ ಇದು ತಗೊಂಡ್ರೆ ಅಷ್ಟರವರೆಗೂ ಇದು ಸಿಂಪ್ಟಮ್ಯಾಟಿಕ್. ಸಣ್ಣ ಕಲ್ಲನ್ನು ಜಾಸ್ತಿ ತೊಂದರೆ ಕೊಡುತ್ತೆ, ನೋವು ಕೊಡುತ್ತೆ. ಅದು ಬರಬೇಕಾದ್ರೆ ಎಲ್ಲೋ ಒಂದ್ ಕಡೆ 3 ಜಂಕ್ಷನ್ಸ್ ಅಲ್ಲಿ ಟೈಟ್ ಇರುತ್ತೆ. ಕಿಡ್ನಿಯಿಂದ ಒಂದು ಯೂರಿಟರ್ಸ್ ಅಂತೀವಿ, ಆ ಯೂರಿಟರ್ ಇಳಿಬೇಕಾದ್ರೆ 3 ಜಂಕ್ಷನ್ ಟೈಟ್ ಜಂಕ್ಷನ್ ಇರುತ್ತೆ, ದಾಟ್ಬೇಕಾದ್ರೆ ಭಯಂಕರವಾದ ನೋವು ಕೊಡುತ್ತೆ ಅವ್ರಿಗೆ. ಸೊ ಅದು ದಿ ರೀಸನ್ಸ್. ಸರ್ ಈಗ ಕಿಡ್ನಿ ಸ್ಟೋನ್ ವಿಚಾರ ಸ್ಪೆಸಿಫಿಕ್ ಮಾತಾಡಿದ್ರೆ ಸರ್, ಈ ಬಿಸಿಲಿನ ಹವೆಗೆ ಅಥವಾ ಬಿಸಿಲಿನ ವಾತಾವರಣದಲ್ಲಿ ಅತಿ ಹೆಚ್ಚು ಕಿಡ್ನಿ ಸ್ಟೋನ್ ಬರೋದು ತುಂಬಾ ಕಾಂಪ್ಲಿಕೇಟ್ ಆಗ್ತದೆ. ಸೊ ಈ ಬಿಸಿಲಿನ ವಾತಾವರಣಕ್ಕೂ ಕಿಡ್ನಿ ಸ್ಟೋನ್ ಏನು ಕಾರಣ ಆಗುತ್ತೆ ಸರ್? ಒಂದು ಮುಖ್ಯವಾದ ಕಾರಣ ಏನು ಅಂತಂದ್ರೆ ಹೆಚ್ಚು ನೀರು ಕುಡಿದಿರೋದು ಅಂತೀವಿ ನಾವು. ಒಂದು ದಿನಕ್ಕೆ ನೀವು ಕನಿಷ್ಠ ಅಂತಂದ್ರೆ 3 ಲೀಟರ್ ನೀರನ್ನ ಸೇವನೆ ಮಾಡಕ್ಕೆ ನಾವು ಸಾಮಾನ್ಯ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತೀವಿ. ಕೆಲವರಿಗೆ ನೀರು ಕುಡಿಯೋದೇ ಅವ್ರಿಗೆ ಅದು ಇಷ್ಟ ಇರೋದಿಲ್ಲ. ನೀರು ತುಂಬಾ ಕಮ್ಮಿ ಕುಡಿದಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ಏನೇನು ಕಲ್ಮಶಗಳು ಹೊರಗಡೆ ಹೋಗ್ಬೇಕು, ಅವುಗಳು ಹೋಗಕ್ಕಾಗದೆ ಅದು ಕಾನ್ಸಂಟ್ರೇಟ್ ಆಗಿ ಅಲ್ಲೇ ಒಂದು ಸ್ಟೋನ್ ಫಾರ್ಮ್ ಆಗ್ತದೆ. ಸೊ ಈ ಬಿಸಿಲಿಂದ ಬಹಳ ಬೇಗ ನಾವು ಎವಾಪರೇಟ್ ಆಗ್ತೀವಿ, ಡಿಹೈಡ್ರೇಷನ್ ಆಗ್ತೀವಲ್ಲ, ಅದು ಒಂದು ಕಾರಣ ಆಗ್ತದೆ. ನೀರು ಕಮ್ಮಿ ಕುಡಿಯೋದು, ಇರೋ ನೀರು ಆವಿ ಆಗೋದು. ಆದ್ರಿಂದ ಇಂಥ ಕಡೆ ನಮ್ಮಲ್ಲಿ ಸ್ಟೋನ್ ಪ್ರಮಾಣ ಹೆಚ್ಚು ನಮ್ಮ ಕಡೆ. ಆಮೇಲೆ ಈ ಕೆಲವು ಕಡೆ ಏನು ಕಾಸಿಪ್ಸ್ ಆಗ್ತಿದೆ ಅಂತಂದ್ರೆ ಈ ಟೊಮೊಟೊ ಹಣ್ಣು ಮತ್ತೆ ಅದ್ರ ಬೀಜ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದೆಷ್ಟು ಸತ್ಯ ಅರ್ಥವಾದ ಸರ್? ಅಲ್ಲ, ಅದು ಕೆಲವು ನಾವು ಏನೇನು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದಾಗ ಟೊಮೊಟೊ ಎಲ್ಲ ಅವಾಯ್ಡ್ ಮಾಡಿ ಅಂತ ಫುಡ್ ಅಲ್ಲಿ ಹೇಳ್ತೀವಿ. ಬಟ್ ಅದ್ರ ಏನಾಗುತ್ತೆ ಅಂತಂದ್ರೆ ಇವಾಗ ನಾವು ಸ್ಟೋನ್ ತೆಗೆದಾಗ ರಿಪೀಟೆಡ್ ಆಗ ಕೆಲವರು ಎಲ್ಲ ಸ್ಟೋನ್ ಕ್ಲಿಯರ್ ಮಾಡಿ ಕಳಿಸಿದ್ವಿ, 2 years ಮತ್ತೆ ಬರ್ತಾರೆ, ಮತ್ತೆ ನೋಡಿದ್ರೆ ಅಲ್ಲೊಂದು ಸ್ಟೋನ್ ಫಾರ್ಮ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಸ್ಟೋನ್ ಕೆಮಿಕಲ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಆಕ್ಸಲೇಟ್ ಇದೆಯೋ, ಯೂರೇಟ್ ಇದೆಯೋ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆಯೋ, ಈ ತರದ್ದು 3-4 ಅಂಶಗಳು ಇರುವಂತದ್ದು ನಾವು ಪತ್ತೆ ಹಚ್ಚಿ ಅದು ಏನು ಯಾವ ಒಂದು ಫುಡ್ ಇದರಲ್ಲಿ ಜಾಸ್ತಿ ಕಾಣಿಸುತ್ತೆ ಅವುಗಳನ್ನ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಆ ತರದಲ್ಲಿ ಸ್ವಲ್ಪ ಈ ಟೊಮೊಟೊ ಇದೆಲ್ಲ ಅವಾಯ್ಡ್ ಮಾಡೋದು ಹೇಳೋದು ಅದು ರೂಢಿ. ಇನ್ನೊಂದು ವಿಚಾರ ನಮ್ಮ ಹತ್ರ ಇನ್ನೊಂದು ಪ್ರಸ್ತಾಪ ಮಾಡೋದಾದ್ರೆ, ಈ ಬಿಯರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಎಲ್ಲ ಸ್ಪ್ರೆಡ್ ಆಗ್ತಿದೆ ವಿಚಾರ. ಇದೆಷ್ಟು ಸತ್ಯ ಇಲ್ಲ, ಅದು ಒಂದು ಕಲ್ಪನೆ ಅಂತ ಅನ್ಬೋದು. ಅದರಲ್ಲಿ ಬಿಯರ್ ಏನು ಒಂದು ಅಂಶ ಏನಿದೆ ಅಂದ್ರೆ ಒಳ್ಳೆ ಡಯೋಟಿಕ್ ಅಂಶ ಇದೆ. ಡಯೋಟಿಕ್ ಅಂತಂದ್ರೆ ಆ ಬಿಯರ್ ಕುಡಿದಷ್ಟು ಬೇಗ ಯೂರಿನರಿ ವಾಲ್ಯೂಮ್ ಫಿಲಪ್ ಆಗುತ್ತೆ, ಬೇಗ ಯೂರಿನ್ ಹೋಗ್ಬೇಕು ಅಂತ ಅನ್ಸುತ್ತಲ್ಲ, ಆ ಒಂದು ಫ್ಯಾಕ್ಟರ್ಸ್ಗೆ ಹಂಗಂತಾರೆ. ಅದನ್ನೇನು ಅದನ್ನ ಎಂಕರೇಜ್ ಮಾಡೋ ಒಂದು ಇಲ್ಲ.